ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಅವರಿಗೆ ಅಂತಿಮ ನಮನ ಸಲ್ಲಿಸುವುದು ಹೊರತುಪಡಿಸಿ ರಾಹುಲ್ ಗಾಂಧಿ ಅವರಿಗೆ ಬೇರೆ ಕಾರ್ಯಕ್ರಮಗಳು ಇರಲಿಲ್ಲ. ಇವತ್ತು ಕೇವಲ ಅದಕ್ಕೋಸ್ಕರ ದೆಹಲಿಯಿಂದ ಬಂದಿತ್ತು. ವಾಪಸ್ ಹೊರಡುವಾಗ ಅವರ ಜೊತೆಗೆ ಹೋದ್ರು KH ಮುನಿಯಪ್ಪ. ಏರ್ಪೋರ್ಟ್ನ VIP ಲಾಂಜ್ನಲ್ಲಿ ಖಾತೆ ಬದಲಾವಣೆಗೆ ಮನವಿ ಮಾಡಿದ್ರು. ಕಳೆದ ಸಲ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಹುಲ್ ಗಾಂಧಿ ಬಂದಾಗಲೂ ಇದೇ ಮನವಿಯನ್ನ ತಾಜ್ ಹೋಟೆಲ್ನಲ್ಲಿ ಮಾಡಿಕೊಂಡಿದ್ರು. ರಾಹುಲ್ ಗಾಂಧಿ ಅವರು ಕನ್ವಿನ್ಸ್ ಮಾಡಿದ್ದಾರೆ, KH ಮುನಿಯಪ್ಪನವರು ಒಪ್ಕೊಂಡಿದ್ದಾರೆ ಅಂತ ಸುದ್ದಿಯಾಗಿತ್ತು. ಇವತ್ತು ರಾಹುಲ್ ಗಾಂಧಿ ವಿಮಾನ ಹತ್ತಿದ ನಂತರವೂ ಅರ್ಧ ಗಂಟೆ VIP ಲಾಂಜ್ನಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಜೊತೆಗೆ ಮಾತಾಡಿದ್ರು KH ಮುನಿಯಪ್ಪ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬೇಕಾಗಿತ್ತು, ಅದು ಕೃಷ್ಣ ಬೈರೇಗೌಡರಿಗೆ ಹೋಗಿದೆ. ಕೃಷ್ಣ ಬೈರೇಗೌಡರು ಆದರೂ ಖುಷಿಯಾಗಿದ್ದಾರೆ ಅಂದ್ರೆ ಅದು ಇಲ್ಲ. ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದೀರಿ, BDA ಮತ್ತು BMRDA ಕೊಟ್ಟಿಲ್ಲ ಅಂತ ಅವರ ಬೇಜಾರು. ಅವರು ದಿಲ್ಲಿಗೆ ಹೋಗಿದ್ದಾರೆ, ವರಿಷ್ಠರ ಮುಂದೆ ಅಹವಾಲು ಹೇಳಿಕೊಳ್ಳೋದಕ್ಕೆ ದಿಲ್ಲಿಗೆ ಹೋಗಿದ್ದಾರೆ. ರಿಜ್ವಾನ್ ಅರ್ಷದ್, ಬೋಸರಾಜು ಅವರ ಪುತ್ರ ರವಿ ಜೊತೆಗೆ ಕೃಷ್ಣ ಬೈರೇಗೌಡರು ದಿಲ್ಲಿಗೆ ಹೋಗಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಾಗಲೂ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಎದುರು ತಮ್ಮ ಅಸಮಾಧಾನ ತೋಡಿಕೊಂಡಿದ್ದರು. BDA ಮತ್ತು BMRDA ಕೊಡದೆ ಹೋದರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಕೃಷ್ಣ ಬೈರೇಗೌಡರ ಅಳಲು, ಅವರ ಬೇಜಾರು. ಕೃಷ್ಣ ಬೈರೇಗೌಡರು ಇನ್ನೂ ಅಧಿಕಾರ ಸ್ವೀಕರಿಸಿಲ್ಲ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ಆದರೆ ನಗರಾಭಿವೃದ್ಧಿ ಸಚಿವರಾಗಿ ನಗರಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿ ಸ್ವೀಕರಿಸಿಲ್ಲ. ಮಾಜಿ ಸಚಿವ KN ರಾಜಣ್ಣ ಹೇಳಿದ್ರು, ಒಬ್ಬೊಬ್ಬರದು ಒಂದೊಂದು ಕಾಯಿಲೆ, ಯಾವ್ಯಾವುದಕ್ಕೆ ಏನೇನು ಔಷಧಿ ಕೊಡ್ತಾರೋ ನೋಡೋಣ ಅಂದಿದ್ದಾರೆ. ಇದೇ ಖಾತೆ ಗಲಾಟೆಯ ಬಗ್ಗೆ KN ರಾಜಣ್ಣ ಅವರ ಮಾತು. ಹಾಗೆ ನೋಡಿದ್ರೆ UT ಖಾದರ್ ಅವರೇ ಖಾತೆ ಅನೌನ್ಸ್ ಆದ ಸಂಜೆನೆ ಕೆಲಸ ಶುರು ಮಾಡಿರೋರು. ಸ್ಪೀಕರ್ ಆಗಿ ಬೇಜಾರು ಬಂದು ಹೋಗಿತ್ತು ಅನ್ಸತ್ತೆ ಅವ್ರಿಗೆ 3 ವರ್ಷ. ಆರೋಗ್ಯ ಸಚಿವರಾದ ಸಂಜೆಯಿಂದಲೇ ಕೆಲಸ ಶುರು ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋಗಿದ್ದರ ಬಗ್ಗೆ, ಬೆಂಗಳೂರು ರಾಜ್ಯ ರಾಜಧಾನಿ, ದೆಹಲಿ ರಾಷ್ಟ್ರ ರಾಜಧಾನಿ, ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗತ್ತೆ, ಅದರಲ್ಲಿ ಏನು ವಿಶೇಷ ಅಂದ್ರು ಆರೋಗ್ಯ ಸಚಿವ UT ಖಾದರ್. ಹೇಳಿದ್ರಲ್ಲ, BDA BMRDA ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂತ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಒಬ್ಬೊಬ್ರಿಗೆ ಒಂದೊಂದರ ಕಾಯಿಲೆ ಇರ್ತದೆ, ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ. ಮುನಿಯಪ್ಪನವ್ರು ಅವತ್ತೇನೆ ಸಾಯಂಕಾಲನೇ ಎಲ್ಲ ಸರಿ ಹೋಯ್ತು ಅಂತ ಬಂದ್ರಲ್ಲ ಖುಷಿಯಾಗಿ. ಮುನಿಯಪ್ಪನವ್ರಿಗೆ ಅವ್ರು ಇದ್ದಿದ್ದ ಖಾತೆನೆ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಹೊಸದೇನಿದೆ
ಅವರೇನೋ ಸೋಷಿಯಲ್ ವೆಲ್ಫೇರ್ ಕೇಳಿದ್ರು ಅಂತ ಕಾಣಿಸುತ್ತೆ, ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನಮ್ಮ ಊಹೆ ಅಷ್ಟೇ. ಇವೆಲ್ಲ ರಾಜಕಾರಣದಲ್ಲಿ ಇದ್ದದ್ದೇ. ಎಲ್ಲ ಸಮಸ್ಯೆ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರನ್ನು ಬಗೆಹರಿಸ್ತಾರೆ. ನಮ್ಮ ಎಲ್ಲ ಮಂತ್ರಿಗಳು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ನಿರ್ವಹಿಸ್ತಾರೆ. ನಮ್ಮೆಲ್ಲ ವಿಚಾರ ಬಗೆಹರಿಸಿಕೊಂಡು ನಾವು ಉತ್ತಮವಾದ ಆಡಳಿತವನ್ನು ಈ ರಾಜ್ಯ ಜನತೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿ ಮತ್ತೆ ನಾವು 2028 ಮತ್ತೆ ನಾವು ಅಧಿಕಾರಕ್ಕೆ ನಾವು ಇವತ್ತು ಬರ್ತೇವೆ. ಅದಕ್ಕೆ ಬೇಕಾಗುವಂಥ ಎಲ್ಲ ನಮ್ಮ ಸಾಮಾಜಿಕವಾದ ಒಂದು ಕೆಲಸ ನಾವು ಮಾಡಬೇಕು. ಬದ್ಧತೆಯಿಂದ ಎಲ್ಲ ಮಂತ್ರಿಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ಬೆಂಗಳೂರು ನಮ್ಮ ರಾಜ್ಯ ರಾಜಧಾನಿ, ಡೆಲ್ಲಿ ನಮ್ಮ ಭಾರತದ ರಾಜಧಾನಿ. ಪರಸ್ಪರ ಕೆಲಸ ಕಾರ್ಯಗಳಿಗಿಂದ ಹೋಗಲೇಬೇಕು. ಅದರಲ್ಲಿ ಏನು ವಿಶೇಷತೆ ಇದೆ? ಎಲ್ಲವೂ ಕೂಡ ಇವತ್ತು ಬಗೆಹರಿತದೆ. ಎಲ್ಲವೂ ಕೂಡ ಅಂತ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಮಂತ್ರಿಗಳು ಇವತ್ತು ಕೆಲಸ ಇವತ್ತು ಮಾಡ್ತಾರೆ. ಅದು ಸ್ಟಾರ್ಟ್ ಆಗಿದೆ ಇಲ್ಲ ಅಂತೆಲ್ಲ ಅವೆಲ್ಲ ಸ್ಪೀಡಲ್ಲಿ ಎಲ್ಲ ಅನುಭವಿಸ್ತಾರೆ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.